ಮತ್ತೊಂದು ಕಡೆ ಈ ಸಂಕಷ್ಟದ ಸಂದರ್ಭದಲ್ಲೂ ಕೂಡ ಅಂದ್ರೆ ಈ ಕೊರೋನಾಗೆ ಸಂಬಂಧಪಟ್ಟ ಹಾಗಿನ ಸಮಸ್ಯೆಗಳಿರುವಂತಹ ಸಂದರ್ಭದಲ್ಲೂ ಕೂಡ ಸರ್ಕಾರ ಕ್ಲಾಸಸ್ಗಳನ್ನ ಶುರು ಮಾಡಬೇಕು, ಶಾಲೆಗಳನ್ನ ತೆರಿಬೇಕು ಅಂತೇಳಿ ಬಹಳ ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಇದೆ. ಕೊರೋನಾ ಎರಡನೇ ಅಲೆ ನಡುವೆನೂ ಕೂಡ ಶಾಲೆಯ ಆರಂಭಕ್ಕೆ ಸರ್ಕಾರ ಸಿದ್ಧತೆಯಲ್ಲಿದೆ. ಅದರಲ್ಲೂ ಡಿಸೆಂಬರ್ನಲ್ಲಿ ಶಾಲೆ ಆರಂಭಿಸೋದಕ್ಕೆ ಸರ್ಕಾರ ಒಂದು ತಯಾರಿಯನ್ನ ನಡೆಸ್ಕೊಳ್ತಾ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಹಂತ ಹಂತವಾಗಿ ಶಾಲೆ ಆರಂಭ ಮಾಡೋದಕ್ಕೆ ಸರ್ಕಾರ ಒಂದು ಪ್ಲಾನ್ ರೂಪಿಸ್ತಾ ಇದೆ ಅನ್ನೋದಕ್ಕೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಈಗ ಆಲ್ರೆಡಿ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟ ಹಾಗಿನ ಆಯುಕ್ತರು ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಒಂದು ಪತ್ರವನ್ನ ಕೂಡ ಬರೆದಿದ್ದು ಹೇಗೆ ನಾವು ಶಾಲೆಗಳನ್ನ ಆರಂಭ ಮಾಡೋದಕ್ಕೆ ಅವಕಾಶ ಇದೆ, ಯಾವ ತರನಂತ ಮುನ್ನೆಚ್ಚರಿಕೆಗಳನ್ನ ತೆಗೆದುಕೊಳ್ಬೇಕಿದೆ, ಇದನ್ನೆಲ್ಲವನ್ನೂ ಕೂಡ ಅಲ್ಲಿ ವಿವರಿಸಲಾಗಿದೆ. ಅದರ ಜೊತೆಗೆ ನಿನ್ನೆ ಈ ಪೇರೆಂಟ್ಸ್ ಅಸೋಸಿಯೇಷನ್ಗೆ ಸಂಬಂಧಪಟ್ಟ ಹಾಗಿನ ಬಹಳ ಸದಸ್ಯರ ಜೊತೆಗೆ ಮೀಟಿಂಗ್ ಕೂಡ ಆಗಿದೆ. ಸೊ ಇದೆಲ್ಲ ಏನ್ ತೋರಿಸ್ತಾ ಇದೆ ಅಂತಂದ್ರೆ ಡಿಸೆಂಬರ್ ನಿಂದನೇ ಇಲ್ಲಿ ಕ್ಲಾಸಸ್ಗಳನ್ನ ಆರಂಭ ಮಾಡೋದಕ್ಕೆ ಸರ್ಕಾರ ತಯಾರಿಯನ್ನ ನಡೆಸ್ತಾ ಇದೆ ಅಂತ ಹೇಳಿ. ಬಟ್ ಏನೇನ್ ಸಮಸ್ಯೆಗಳಾಗುತ್ತೆ ಅನ್ನುವಂತನ್ನ ನಾವು ನಿಮ್ಗೆ ಹೇಳ್ತಾ ಹೋಗ್ತೀವಿ. ಇತರ ರಾಜ್ಯಗಳಲ್ಲಿ ಇದೇ ತರನಂತ ಡಿಸಿಷನ್ ತಗೊಂಡು ಏನ್ ತೊಂದರೆ ಆಗಿದೆ ಅಂತ. ಸೊ ಎಲ್ಲ ವಿದ್ಯಾರ್ಥಿಗಳು ಹಾಗೆ ಶಿಕ್ಷಕರಿಗೆ ಕೋವಿಡ್ ಟೆಸ್ಟ್ ಮಾಡುವಂಥದ್ದು ಕಡ್ಡಾಯ ಅಂತ ಹೇಳಿ ತಜ್ಞರು ಸಲಹೆಯನ್ನ ಕೊಟ್ಟಿದ್ದಾರೆ. ಶಾಲೆಗಳಿಗೆ ಸಾರ್ವಜನಿಕರ ಪ್ರವೇಶವನ್ನ ಕಡ್ಡಾಯವಾಗಿ ನಿರ್ಬಂಧಿಸಬೇಕು ಅಂತಾರೆ. ಪೇರೆಂಟ್ಸ್ಗಳು ಕೂಡ ಮಕ್ಕಳನ್ನ ನೋಡೋಕೆ ಬರೋದು ಅಥವಾ ಟೀಚರ್ಸ್ ಏನಾದರೂ ಪೇರೆಂಟ್ಸ್ಗಳಿಗೆ ಬುಲಾವ್ ಕೊಡೋದು, ಬನ್ನಿ ಮಾತಾಡಬೇಕು, ಅಥವಾ ಈ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇದನ್ನೆಲ್ಲ ಸದ್ಯದ ಮಟ್ಟಿಗೆ ನಡೆಸಬಾರ್ದು ಅಂತೇಳಿ. ಶಾಲೆಗಳ ಆವರಣದ ಸುತ್ತಮುತ್ತ ಆಹಾರ ಪದಾರ್ಥಗಳನ್ನ ಮಾರಾಟ ಮಾಡೋ ಹಾಗಿಲ್ಲ ಅಂತೇಳಿ. ಯಾಕಂದ್ರೆ ಹೇಳಿ ಕೇಳಿ ವಿದ್ಯಾರ್ಥಿಗಳು ಅದರಲ್ಲೂ ಈ ಪುಟ್ಟ ಮಕ್ಕಳಿಗೆಲ್ಲ ಹೊರಗಡೆ ಏನಾದ್ರು ತಿಂಡಿ ತಿನಿಸು ಮಾರಾಟ ಮಾಡ್ತಿದ್ದಾರೆ ಅಂದ್ರೆ ತಿಂದು ಬಿಡೋಣ ಅನ್ನುವಂತ ಒಂದು ಆಸೆ ಇದ್ದೇ ಇರುತ್ತೆ. ಇಂಥ ಟೈಮ್ನಲ್ಲಿ ಸೋಂಕು ತಗುಲುವಂತ ಚಾನ್ಸಸ್ ಜಾಸ್ತಿ ಇರುವಂತ ಕಾರಣಕ್ಕಾಗಿ ಅಂಥದ್ದು ಯಾವುದೇ ಮಾರಾಟ ಮಾಡೋ ಹಾಗಿಲ್ಲ ತಿಂಡಿ ಪದಾರ್ಥಗಳು ಅನ್ನುವಂಥದ್ದನ್ನ. ಒಮ್ಮೆ ಶಾಲೆಗೆ ಬಂದಂತಹ ಮಗು ಶಾಲೆ ಮುಗಿದ ಬಳಿಕವೇ ಆ ಮಗುವನ್ನ ಹೊರಕ್ಕೆ ಕಳುಹಿಸಲಾಗುತ್ತೆ. ಆ ಟೈಮ್ನಲ್ಲಿ ಏನಾದ್ರು ಹೊರಗಡೆ ಎಲ್ಲ ಹೋಗಿ ಓಡಾಡ್ಕೊಂಬರೋದು ಇದು ಯಾವುದು ಕೂಡ ಅವಕಾಶ ಕೊಡಲ್ಲ. ಶಾಲೆಗಳಲ್ಲಿ ಎಲ್ಲರೂ ಕೂಡ ದೈಹಿಕ ಅಂತರವನ್ನ ಕಾಪಾಡೋದು ಕಡ್ಡಾಯ ಅನ್ನುವಂಥದ್ದನ್ನ ಕೂಡ ತಜ್ಞರು ಸಲ್ಲಿಸಿರುವಂತಹ ವರದಿಯಲ್ಲಿ ಅಥವಾ ತಜ್ಞರು ಕೊಡ್ತಾ ಇರುವಂತಹ ಸಲಹೆ ಇದಾಗಿದೆ. ಆಮೇಲೆ ತರಗತಿಯ ಅರ್ಧದಷ್ಟು ವಿದ್ಯಾರ್ಥಿಗಳಿಗೆ ಕ್ಲಾಸ್ ಸೀಮಿತ ಮಾಡಬೇಕು ಅಂತ. ಫಾರ್ ಎಕ್ಸಾಂಪಲ್ ಒಂದು ಕ್ಲಾಸ್ ರೂಮ್ ಅಲ್ಲಿ 60 ಮಂದಿ ಇದ್ರೆ 30 ಮಂದಿಗೆ ಮಾತ್ರ ಅದನ್ನ ಸೀಮಿತ ಮಾಡಬೇಕು ಅನ್ನುವಂಥ ಸೂಚನೆಯನ್ನ ಕೂಡ ಕೊಡಲಾಗಿದೆ. ಇನ್ನೂ ಒಂದು ಸಂದರ್ಭದಲ್ಲಿ ನಿನ್ನೆ ಈ ಪೇರೆಂಟ್ಸ್ ಅಸೋಸಿಯೇಷನ್ಗೆ ಸಂಬಂಧಪಟ್ಟ ಹಾಗಿನ ಸದಸ್ಯರು ಒಂದು ಕ್ಲಾಸ್ ರೂಮ್ ಅಲ್ಲಿ 10 ಮಂದಿ ಮಾತ್ರ ಇರಬೇಕು ಅನ್ನುವಂಥದ್ದು ಒಂದು ಸಲಹೆಯನ್ನ ಕೊಟ್ಟರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬಟ್ ಪ್ರಾಕ್ಟಿಕಲಿ ಅದನ್ನು ಫಾಲೋ ಮಾಡೋದಕ್ಕೆ ಬಹಳ ಕಷ್ಟ. ಆಮೇಲೆ ತರಗತಿಯ ಕಲಿಕಾ ಸಮಯವನ್ನ ಅರ್ಧದಷ್ಟು ಕಡಿತ ಮಾಡಬೇಕು ಅನ್ನುವಂಥದ್ದು ಕೂಡ ತಜ್ಞರು ಸಲಹೆ ಸೂಚನೆ ಕೊಟ್ಟಿದ್ದಾರೆ. ಬೆಳಗ್ಗೆಯಿಂದ ಸಂಜೆ ತನಕ, ಬೆಳಗ್ಗೆಯಿಂದ ಮಧ್ಯಾಹ್ನ ಅದಕ್ಕಿಂತ ಅಂದ್ರೆ ಬೆಳಗ್ಗೆಯಿಂದ ಸಂಜೆಗಿಂತ ಬೆಳಗ್ಗೆಯಿಂದ ಮಧ್ಯಾಹ್ನ ಅಥವಾ ಮಧ್ಯಾಹ್ನದಿಂದ ಸಂಜೆ ಈ ತರದಷ್ಟೇ ಸಾಕು ಕ್ಲಾಸ್ ಅವರ್ಸ್ ಅಂತ. ಇನ್ನು ಮಧ್ಯಾಹ್ನದ ಬಿಸಿ ಊಟದ ಬಳಿಕ ವಿದ್ಯಾರ್ಥಿಗಳನ್ನ ಮನೆಗೆ ಕಳಿಸಬೇಕು. ಪ್ರಮುಖವಾಗಿ ಮಧ್ಯಾಹ್ನ ತನಕ ಮಾತ್ರ ಕ್ಲಾಸ್ ಇರಲಿ, ಆ ನಂತರದಲ್ಲಿ ಅವರು ಮನೆಗೆ ಹೋಗ್ಲಿ ಅಂತೇಳಿ. ಶಿಕ್ಷಕರು ಹಾಗೆ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಮಾಸ್ಕ್ ಅನ್ನ ಧರಿಸಬೇಕು ಅನ್ನುವಂಥದ್ದನ್ನ ಕೂಡ ತಜ್ಞರು ಕೊಟ್ಟಿರುವಂತಹ ಸಲಹೆಯಲ್ಲಿ ಪ್ರಮುಖವಾಗಿರುವಂತಹ ಸಂಗತಿಯಾಗಿದೆ. ಒಂದು ಬೆಂಚ್ ನಲ್ಲಿ 2 ವಿದ್ಯಾರ್ಥಿಗಳನ್ನ ಮಾತ್ರ ಕೂರಿಸಬೇಕು. ನಾವು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಆಮೇಲೆ ಕೆಲವೊಂದು ಪ್ರೈವೇಟ್ ಸ್ಕೂಲ್ಗಳಲ್ಲೂ ಕೂಡ ನಾವು ಗಮನಿಸಿದ್ರೆ ಒಂದೊಂದು ಬೆಂಚ್ ಅಲ್ಲಿ 5 ಜನ ಮಾಮೂಲಿ ಬಿಡಿ, 6-7 ಜನನು ಕೂತಿರೋದನ್ನ ಗಮನಿಸ್ತಾ ಇರ್ತೀವಿ. ಹಂಗಲ್ಲ, ಒಬ್ರೆ 2 ಕೂರ್ಬೇಕು ಅಂತೇಳಿ ಆ ಬದಿಯಲ್ಲಿ ಮತ್ತೊಂದು ಬದಿಯಲ್ಲಿ. ಇನ್ನು ಶಾಲೆಗಳಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ, ಅದರಲ್ಲೂ ಬಿಸಿ ನೀರಿನ ವ್ಯವಸ್ಥೆ ಕಡ್ಡಾಯವಾಗಿರ್ಬೇಕು. ಮಕ್ಕಳಿಗೆ ಪ್ರತ್ಯೇಕವಾದಂತಹ ಶೌಚಾಲಯ ಹಾಗೆ ಸ್ವಚ್ಛತೆಯಿಂದ ಕೂಡಿರಬೇಕಾದಂತಹ ಶೌಚಾಲಯ ಇರಬೇಕು ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಯಾಕಂದ್ರೆ ಶೌಚಾಲಯಗಳಿಂದಲೂ ಕೂಡ ಸೋಂಕು ಹರಡುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಅನಾರೋಗ್ಯ ಹಾಗೆ ರೋಗ ಲಕ್ಷಣ ಇರುವಂತಹ ಮಕ್ಕಳಿಗೆ ಪ್ರವೇಶವನ್ನ ನಿರ್ಬಂಧ ಮಾಡಬೇಕು. ಅವ್ರಿಗೆ ಯಾವುದೇ ಕಾರಣಕ್ಕೂ ಕೂಡ ಶಾಲೆ ಆವರಣಕ್ಕೆ ಅವರು ಪ್ರವೇಶ ಮಾಡೋದನ್ನ ನಿರ್ಬಂಧಿಸಬೇಕು ಅಥವಾ ಅವ್ರ ಮನೆಯಲ್ಲೇ ಇರಲಿ ಅನ್ನುವಂಥ ವಿಚಾರ. ಆಮೇಲೆ ಶಾಲೆ ಬೇಕು ಅನ್ನೋರ ವಾದ ಏನು, ಕೆಲವರು ಈಗ ಆಲ್ರೆಡಿ ಹೇಳ್ತಾ ಇದ್ದಾರೆ ಇಲ್ಲ ಶಾಲೆಗಳನ್ನ ಸ್ಟಾರ್ಟ್ ಮಾಡ್ಲಿ ಅಂತ ಹೇಳ್ಕೊಂಡು ಪೋಷಕರು. ಹಾಗಾದ್ರೆ ಶಾಲೆ ಬೇಕು ಅಂತಿರುವ ಪೋಷಕರ ವಾದ ಏನು ಅನ್ನೋದನ್ನ ನಾವು ನೋಡೋದಾದ್ರೆ, ಶಾಲೆ ಇಲ್ಲದೆ ಮಕ್ಕಳಿಗೆ ಕಲಿಕೆ ಸಾಧ್ಯ ಆಗ್ತಾ ಇಲ್ಲ ಅಂತ. ಅಫ್ಕೋರ್ಸ್ ಇಲ್ಲಿ ಆನ್ಲೈನ್ ಕ್ಲಾಸಸ್ ಅನ್ನೆಲ್ಲ ಮಾಡ್ತಾ ಇದ್ರು ಕೂಡ ಅದು ಬಹಳ ಏನು ವ್ಯವಸ್ಥೆ ಅನುಕೂಲ ಆಗ್ತಾ ಇಲ್ಲ ಅಂತ ಹೇಳ್ಕೊಂಡು, ಶಾಲೆ ಓಪನ್ ಆಗದೆ ಹೋದ್ರೆ 1 ವರ್ಷ ವ್ಯರ್ಥ ಆಗುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಪೋಷಕರಲ್ಲಿರುವಂತಹ ಆತಂಕ. ಈ ಕಳೆದ ಬಾರಿನೇ ಎಕ್ಸಾಮ್ ಇಲ್ದಿತಿ ಮಕ್ಕಳನ್ನೆಲ್ಲ ಪಾಸ್ ಮಾಡಿ ಕಳಿಸಿದ್ದಾರೆ. ಈ ಬಾರಿ ಇನ್ನೂ ಕೂಡ ಎಕ್ಸಾಮೇ ಇಲ್ದಿತಿ ಅದೇ ಕ್ಲಾಸಲ್ಲೇ ಕೂರ್ಬೇಕಾದಂತ ಅನಿವಾರ್ಯತೆ ಬರುತ್ತೆ. 1 ವರ್ಷ ವೇಸ್ಟ್ ಆಗಿ ಹೋಗ್ಬಿಡುತ್ತೆ ಅಂತೇಳಿ. ಆಮೇಲೆ ಮಕ್ಕಳಿಗೆ ಆನ್ಲೈನ್ ಕ್ಲಾಸ್ ಈಗ ಕೊಡ್ಲಾಗ್ತಾ ಇದೆಯಲ್ಲ, ಅದು ತೀರಾ ಕಷ್ಟ ಅನ್ನುವಂಥದ್ದನ್ನ ಈಗ ಪೋಷಕರು ಬಹಿರಂಗವಾಗಿ ಇದಕ್ಕೆ ಸಂಬಂಧಪಟ್ಟಂಗೆ ಹೇಳ್ತಾ ಇದ್ದಾರೆ. ಆನ್ಲೈನ್ ಕ್ಲಾಸಸ್ ಇಂದಾಗಿ ಅನಾರೋಗ್ಯ ಸಮಸ್ಯೆ ಎದುರಾಗ್ತಾ ಇದೆ. ಇದು ಮೇಜರ್ ಪ್ರಾಬ್ಲಮ್. ಅದು ಕಣ್ಣಿನ ಸಮಸ್ಯೆ ಆಗಿರ್ಬೋದು, ಮಾನಸಿಕವಾಗಿ ಅವರಿಗೆ ಆಗ್ತಾ ಇರುವಂತಹ ಸಮಸ್ಯೆಗಳಾಗಿರ್ಬೋದು, ಇದು ತೀರಾ ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದು. ಆಮೇಲೆ ಮಕ್ಕಳು ಮನೆಯೊಳಗೆ ಕೂತು ಅದು ಆಮೇಲೆ ನಿಮ್ಗೆಲ್ಲ ಗೊತ್ತಿರುವಂತ ಸಂಗತಿ ಅಂದ್ರೆ ಈಗ ಆಲ್ರೆಡಿ ಮೊಬೈಲ್ನೆಲ್ಲ ಮಕ್ಕಳಿಗೆ ಕೊಡಿಸ್ಬಿಟ್ಟಿದ್ದಾರೆ.
ಆ ಮೊಬೈಲ್ನಿಂದನೂ ಕೂಡ ಬಹಳ ಸಮಸ್ಯೆಗಳಾಗ್ತಾ ಇದ್ದಾರೆ. ಅದು ಬೇರೆ ಬೇರೆ ತರ ಬಳಸ್ಕೊಳ್ತಾ ಇದ್ದಾರೆ. ಅದರಿಂದ ಬೇರೆ ಬೇರೆ ತರ ಅಂತ ಮಹಿಳಾ ಅಂದ್ರೆ ಯುವತಿಯರಿಗೆ, ಪ್ರಮುಖವಾಗಿ ವಿದ್ಯಾರ್ಥಿನಿಯರಿಗೆ ಬಹಳ ಕಿರುಕುಳ ಆಗ್ತಾ ಇದೆ ಅನ್ನೋದನ್ನು ಕೂಡ ನಾವು ಮೊನ್ನೆ ಎಲ್ಲ ಗಮನಿಸಿದ್ವಿ. ಈ ತರದ ಸಮಸ್ಯೆಗಳು, ಆಮೇಲೆ ಮಕ್ಕಳ ನಿರಂತರ ಕಲಿಕೆ ಕಷ್ಟ ಆಗ್ತಾ ಇದೆ ಅನ್ನುವಂಥದ್ದನ್ನ, ಆನ್ಲೈನ್ ಕ್ಲಾಸಸ್ ಅಲ್ಲಿ ಏನೇ ಅಂದ್ರೂ ಅವ್ರು ಬಹಳ ಇಂಟ್ರೆಸ್ಟ್ ಕೊಟ್ಟು ಕೇಳೋದಕ್ಕೆ ಆಗೋದಿಲ್ಲ. ಕೆಲವೊಂದು ಸಬ್ಜೆಕ್ಟ್ಗಳನ್ನ ಕೇಳ್ತಾರೆ, ಕೆಲವೊಂದು ಸಬ್ಜೆಕ್ಟ್ಗಳನ್ನ ಕೇಳಲ್ಲ. ಕ್ಲಾಸ್ ರೂಮಲ್ಲಿ ಕೂತ್ರೆ ಹೆಂಗೋ ಶಿಕ್ಷಕರು ಇರ್ತಾರೆ, ಸ್ವಲ್ಪ ಗಮನ ಕೊಟ್ಟಿರ್ತಾರೆ, ಮೈಂಡ್ ಡೈವರ್ಟ್ ಆಗದೆ ಇರೋ ಹಾಗೆ. ಬಟ್ ಈ ಆನ್ಲೈನ್ ಕ್ಲಾಸಸ್ ಅಲ್ಲಿ ಅದನ್ನೆಲ್ಲ ಮ್ಯಾನೇಜ್ ಮಾಡೋಕೆ ಆಗ್ತಾ ಇಲ್ಲ. ಅದಕ್ಕಿಂತ ಪ್ರಮುಖವಾಗಿ ಅಂತಾರೆ, ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ. ಹಲವಾರು ವರದಿಗಳನ್ನ ನಾವೀಗ ಆಲ್ರೆಡಿ ಗಮನಿಸ್ತಾ ಇದ್ದೀವಿ. ಬಾಲ್ಯ ವಿವಾಹ ಜಾಸ್ತಿ ಆಗ್ತಾ ಇದೆ, ಮಕ್ಕಳು ಕೂಲಿ ಕೆಲಸದ ಕಡೆಗೆ ಹೋಗ್ತಾ ಇರುವಂಥದ್ದು ಜಾಸ್ತಿ ಆಗ್ತಾ ಇದೆ, ಶಾಲೆಗಳನ್ನ ಬಿಡಬಹುದಾ ಅಂತ ಪ್ರಮಾಣ ಜಾಸ್ತಿ ಆಗಬಹುದು ಅಂತ. ಇದು ಇಲ್ಲಿ ಮೇಜರ್ ಆಗಿ ಇರುವಂಥ ಪ್ರಾಬ್ಲಮ್. ಬಾಲ ಕಾರ್ಮಿಕರು, ಈಗ ತಾನೇ ಹೇಳ್ದಂಗೆ ಬಾಲ ಕಾರ್ಮಿಕರು, ಬಾಲ್ಯ ವಿವಾಹ ಇದೆಲ್ಲವೂ ಕೂಡ ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಸೊ ಇದು ಕ್ಲಾಸ್ಗಳು ಆರಂಭ ಆಗಲಿ ಅಥವಾ ಶಾಲೆಗಳು ತೆರೆಯಲಿ ಅನ್ನುವಂಥ ನಿಟ್ಟಿನಲ್ಲಿ ಪೋಷಕರ ವಾದ ಆಗಿದೆ. ಅವ್ರು ಕೊಡ್ತಾ ಇರುವಂಥ ಕಾರಣಗಳು, ಕೆಲವರು ಶಾಲೆಗಳನ್ನ ಈಗಲೇ ತೆರೆಯೋದು ಬೇಡ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಆದರೆ ಬೇಡ ಅಂತ ಇರೋರ ಕಾರಣಗಳೇನು ಅಥವಾ ವಾದಗಳೇನು ಅನ್ನೋದನ್ನ ನೋಡೋದಾದ್ರೆ, ಮಕ್ಕಳಿಗೆ ಪ್ರಮುಖವಾಗಿ ಕೊರೋನಾ ಬಗ್ಗೆ ತಿಳುವಳಿಕೆ ಕಡಿಮೆ ಇರುತ್ತೆ. ಅದರಲ್ಲೂ ಈ ಹೈಸ್ಕೂಲ್ ನಂತರದಲ್ಲಿ ಹೆಂಗೋ ಮ್ಯಾನೇಜ್ ಮಾಡ್ಬೋದು. ಅದಕ್ಕಿಂತ ಮುಂಚಿತ ಮಕ್ಕಳಿಗೆ ಅಥವಾ 1 to 5th 1 to 7th ಅವರಿಗೆ ಬಹಳ ಅದರ ಸಂಬಂಧಪಟ್ಟಂಗಿನ ಜ್ಞಾನ ಕಮ್ಮಿ ಇರುತ್ತೆ. ಆಮೇಲೆ ಎಷ್ಟೋ ಸಂದರ್ಭದಲ್ಲಿ ಮರ್ತು ಬಿಡ್ತಾರೆ. ಆಮೇಲೆ ಹುಡುಗರೆಲ್ಲ ಸೇರ್ಕೊಂಡಾಗ ಗುಂಪು ಸೇರೋದು, ಒಬ್ಬೊಬ್ಬೊಬ್ರು ಶೇರ್ ಮಾಡ್ಕೊಳ್ಳೋದು, ತಿಂಡಿ ತಿನಿಸುಗಳನ್ನ ಆಟ ಆಡುವಂತ ಸಂದರ್ಭದಲ್ಲಿ ಇದೆಲ್ಲ ತೀರಾ ಹೆಚ್ಚಿರುತ್ತೆ, ಸಮಸ್ಯೆಗಳಾಗುವಂತ ಚಾನ್ಸಸ್ಗಳು. ಹೀಗಾಗಿನೇ ಈಗ ಸದ್ಯದ ಮಟ್ಟಿಗೆ ಶಾಲೆಗಳನ್ನ ಆರಂಭಿಸೋದು ಬೇಡ ಅಂತ ಹೇಳ್ಕೊಂಡು, ಯಾಕಂದ್ರೆ ಅವ್ರಿಗೆ ತಿಳುವಳಿಕೆ ಕಮ್ಮಿ ಇದೆ ಅಂತ. ಇನ್ನು ಕೊರೋನಾ ಮಾರ್ಗಸೂಚಿ ಪಾಲನೆ ಮಾಡೋದು ಕಷ್ಟ ಅನ್ನುವಂಥದ್ದನ್ನ ಕೂಡ, ಶಾಲೆಗಳ ಆರಂಭ ಆದ್ರೂ ಕೂಡ ಬಹಳಷ್ಟು ಮಾರ್ಗಸೂಚಿಗಳಿದೆ. ಪ್ರತಿದಿನ ಕೂಡ ಸ್ಯಾನಿಟೈಸ್ ಮಾಡಬೇಕು, ಕ್ಲಾಸ್ ರೂಮಿಗೆ ಬರುವಂತ ಸಂದರ್ಭದಲ್ಲಿ ಮಾಸ್ಕ್ ಹಾಕಿರ್ಬೇಕು, ಅಂತರ ಕಾಪಾಡಬೇಕು, ಈ ತರದೆಲ್ಲ ಒಂದಷ್ಟು ಮಾರ್ಗಸೂಚಿಗಳಿದೆ. ಬಟ್ ಅವುಗಳನ್ನ ಫಾಲೋ ಮಾಡುವಂಥದ್ದು ಕಷ್ಟ ಆಗುತ್ತೆ. 1 ದಿವಸ 2 ದಿವಸ ಫಾಲೋ ಮಾಡ್ಬೋದು, ಪ್ರತಿನಿತ್ಯನೂ ಕೂಡ ಮಕ್ಕಳು ಅದನ್ನ ಚಾಚು ತಪ್ಪದೆ ಫಾಲೋ ಮಾಡ್ಬೋದಾ ಅಂತ ಚಾನ್ಸಸ್ಗಳು ತೀರಾ ಕಮ್ಮಿ ಇರುತ್ತೆ. ಹೀಗಾಗಿ ಸದ್ಯದ ಮಟ್ಟಿಗೆ ಕ್ಲಾಸಸ್ಗಳನ್ನ ಆರಂಭ ಮಾಡೋದು ಬೇಡ ಅನ್ನುವಂಥದ್ದನ್ನು ಕೂಡ ಪೋಷಕರು ಹೇಳ್ತಾ ಇದ್ದಾರೆ. ಆಮೇಲೆ ಎಷ್ಟೋ ಕಡೆ ಆ ಮಾರ್ಗಸೂಚಿಗಳನ್ನ ಸರಿಯಾಗಿ ಅನುಷ್ಠಾನ ಮಾಡೋದಕ್ಕೆ ಸಾಧ್ಯನಾ ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ. ಯಾಕೆಂದ್ರೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಅದೆಲ್ಲ ಸಾಧ್ಯನಾ ಅನ್ನುವಂಥದ್ದು ಕೂಡ ಇದೆ. ಪ್ರತಿದಿನ ಥರ್ಮೋ ಸ್ಕ್ರೀನಿಂಗ್ ಮಾಡುವಂಥದ್ದಾಗಿರ್ಬೋದು, ಎಲ್ಲ ಮಕ್ಕಳಿಗೂ ಕೊರೋನಾ ಟೆಸ್ಟ್ ಕಡ್ಡಾಯ ಮಾಡಿಸಿ ಅನಂತರ ಒಳಗೆ ಕೂರಿಸೋದು, ಇದೆಲ್ಲ ಸಾಧ್ಯನಾ ಅಂತ. ಇನ್ನು ಶಾಲೆಗಳೇನಾದ್ರು ಓಪನ್ ಆದ್ರೆ ಮಕ್ಕಳೇ ಸೂಪರ್ ಸ್ಪ್ರೆಡರ್ಗಳಾಗ್ತಾರೆ ಅನ್ನುವಂಥದ್ದು ಕೂಡ ಪೋಷಕರಿಗಿರುವಂತಹ ಭಯ. ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಸ್ವಲ್ಪ ದಿನಗಳ ಹಿಂದೆ ಆಂಧ್ರ ಪ್ರದೇಶದ ಒಂದು ವಿಚಾರವನ್ನ ನಿಮ್ಮ ಮುಂದೆ ಇಟ್ಟಿದ್ವಿ. ಈಗ ಆಂಧ್ರ ಪ್ರದೇಶದಲ್ಲಿ ಮತ್ತದೇ ತನ್ನ ಮತ್ತೊಂದು ಘಟನೆ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತ ಸುದ್ದಿಯನ್ನ ನಂತರದ ಹಂತದಲ್ಲಿ ನಾವು ನೋಡ್ತಾ ಹೋಗೋಣ. ಇನ್ನು ಮಕ್ಕಳಿಂದ ಮಕ್ಕಳಿಗೆ ಬೇಗ ಕೊರೋನಾ ಹರಡುವಂತ ಚಾನ್ಸಸ್ ಇರುತ್ತೆ ಅಂತ ಹೇಳಿ, ಸೂಪರ್ ಸ್ಪ್ರೆಡರ್ಗಳಾಗ್ಬೋದು. ಆಮೇಲೆ ಬೇರೆ ಬೇರೆ ಮಕ್ಕಳಿಗೆ ಸೋಂಕಿತ ಮಕ್ಕಳಿಂದ ಹರಡ್ಬೋದು ಅಂತ ಚಾನ್ಸಸ್ ತೀರಾ ಜಾಸ್ತಿ ಇರುತ್ತೆ ಅಂತ ಹೇಳ್ಕೊಂಡು, ಇದು ಕೂಡ ಪೋಷಕರಲ್ಲಿರುವಂತ ಆತಂಕ ಆಗಿದೆ. ಇನ್ನೊಂದು ಸಂಗತಿ ಅಂತ ಅಂದ್ರೆ, ತಮಿಳುನಾಡು ಸರ್ಕಾರ ಕೂಡ ಹೀಗೆ ಶಾಲೆಗಳನ್ನ ಆರಂಭ ಮಾಡ್ಬಿಡೋಣ ಅನ್ನುವಂಥ ನಿರ್ಧಾರಕ್ಕೆ ಬಂದಿತ್ತು. ಬಟ್ ಈಗ ತಮಿಳುನಾಡು ಸರ್ಕಾರ ಅಲರ್ಟ್ ಆಗಿದೆ. ಕೊರೋನಾ ಕೇಸಸ್ಗಳು ತಮಿಳುನಾಡಿನಲ್ಲಿ ಮತ್ತೆ ನಿಧಾನವಾಗಿ ಹೆಚ್ಚಾಗೋದಕ್ಕೆ ಶುರುವಾಗ್ತಾ ಇದ್ದಾಗೆ ತಮಿಳುನಾಡು ಸರ್ಕಾರ ಎಚ್ಚೆತ್ತುಕೊಂಡಿದೆ. ಏಕಾಏಕಿ ಶಾಲೆಯನ್ನ ಆರಂಭಿಸುವಂತ ನಿರ್ಧಾರವನ್ನ ತಮಿಳುನಾಡು ಸರ್ಕಾರ ಬದಲಿಸಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ತಮಿಳುನಾಡಿನಲ್ಲಿ ಶಾಲೆ ಆರಂಭದ ದಿನಾಂಕವನ್ನ ಮುಂದೂಡಿಕೆ ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಎಲ್ಲ ಅಂದ್ಕೊಂಡಂತ ಆಗಿದ್ದಿದ್ರೆ ನಾಡಿದ್ದು 14ನೇ ತಾರೀಕಿನಿಂದ, ಅಂದ್ರೆ ಇದೇ ನವೆಂಬರ್ 16ನೇ ತಾರೀಕಿನಿಂದ ತಮಿಳುನಾಡಿನಲ್ಲಿ ಶಾಲೆಗಳನ್ನ ತೆರೆಯೋದಕ್ಕೆ ನಿರ್ಧರಿಸಲಾಗಿತ್ತು. ಆದ್ರೆ ಈಗ ತಮಿಳುನಾಡಿನಲ್ಲಿ ಶಾಲೆ ಆರಂಭದ ದಿನಾಂಕವನ್ನ ಮುಂದೂಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ನಮ್ಮಲ್ಲೂ ಕೂಡ ಹಾಗೆ ಕಾಲೇಜಸ್ಗಳೆಲ್ಲ ನಾಡದಿಂದ ಶುರುವಾಗ್ತಾ ಇದೆ, ನಿಮ್ಗೆಲ್ಲ ಗೊತ್ತಿರ್ಬೋದು. ಅದರಲ್ಲೂ ಪದವಿ, ಸ್ನಾತಕೋತ್ತರ ಪದವಿ, ಇಂಜಿನಿಯರಿಂಗ್, ಡಿಪ್ಲೊಮೊ ಕ್ಲಾಸಸ್ಗಳು ಆರಂಭ ಆಗ್ತಾ ಇದೆ. ಅದೇ ತೆರನಾಗಿ ನಾಡದಿಂದ 14ನೇ ತಾರೀಕಿನ ತಮಿಳುನಾಡಿನಲ್ಲಿ ಸ್ಕೂಲ್ಗಳನ್ನ ಆರಂಭ ಮಾಡೋದಕ್ಕೂ ಕೂಡ ನಿರ್ಧರಿಸಿತ್ತು. ಆದ್ರೆ ಈಗ ತಮಿಳುನಾಡು ಸರ್ಕಾರ ತನ್ನ ನಿರ್ಧಾರದಿಂದ ಹಿಂದೆ ಸರಿದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅದು ಕೂಡ ಇಲ್ಲಿ ತಮಿಳುನಾಡು ಸರ್ಕಾರ ಯಾವ್ಯಾವ ಕ್ಲಾಸಸ್ಗಳನ್ನ ಆರಂಭ ಮಾಡೋದಕ್ಕೆ ನಿರ್ಧರಿಸಿತ್ತು ಅಂತ ಅಂದ್ರೆ 9ನೇ ತರಗತಿಯಿಂದ 12ನೇ ತರಗತಿ ತನಕ, ಅಂದ್ರೆ ಸ್ವಲ್ಪ ದೊಡ್ಡ ಹುಡುಗರು, ಅವರಿಗೆ ತಿಳುವಳಿಕೆ ಇರುತ್ತೆ ಅಂತ. ಬಟ್ ಅವರನ್ನೂ ಕೂಡ ಈಗ ಸದ್ಯದ ಮಟ್ಟಿಗೆ ಕ್ಲಾಸಸ್ಗಳಿಗೆ ಕರ್ಸೋದು ಬೇಡ ಅಥವಾ ಶಾಲೆಗಳಿಗೆ ಅವ್ರನ್ನ ಕರ್ಸೋದು ಬೇಡ ಅಂತೇಳಿ ಕೆಲ ದಿನಗಳಷ್ಟೇ ಹಿಂದೆ ಘೋಷಣೆ ಮಾಡಿದ್ದಂತ ತಮಿಳುನಾಡು ಸರ್ಕಾರ ಕ್ಲಾಸಸ್ಗಳನ್ನ ಆರಂಭ ಮಾಡ್ಬಿಡ್ತೀವಿ ಅಂತ ಈಗ ತನ್ನ ನಿರ್ಧಾರವನ್ನ ಬದಲಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇದು ತಮಿಳುನಾಡು ಸರ್ಕಾರ ಮುನ್ನೆಚ್ಚರಿಕೆ ಯಾವ ಮಟ್ಟಿಗೆ ವಹಿಸ್ತಾ ಇದೆ ಅನ್ನುವಂಥದ್ದನ್ನ, ಜೊತೆಗೆ ನಮ್ಮ ಅಕ್ಕಪಕ್ಕದ ರಾಜ್ಯದಲ್ಲೂ ಕೂಡ ಎಂತೆಂಥ ಸನ್ನಿವೇಶವನ್ನ ಅವ್ರು ಹೇಗೆ ಫೇಸ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ತಿಳ್ಕೊಂಡಾಗ ನಮಗೂ ಕೂಡ ರಾಜ್ಯ ಸರ್ಕಾರವೂ ಕೂಡ ಅದ್ರ ಕಡೆಗೆ ಗಮನ ಕೊಡಬೇಕಾಗುತ್ತೆ. ಅಕಸ್ಮಾತ್ ಇದನ್ನು ಮೀರಿ ಏನಾದರೂ ಮಕ್ಕಳನ್ನ ಇಲ್ಲ ಶಾಲೆಗೆ ಕರ್ಸ್ಬಿಡೋಣ ಅಂದ್ರೆ ಏನಾಗುತ್ತೆ, ಈಗ ನಾವು ತೋರಿಸ್ತೀವಲ್ಲ ಈ ರೀತಿ ಆಗುತ್ತೆ.
ಯಾಕಂತಂದ್ರೆ ಆಂಧ್ರ ಪ್ರದೇಶದಲ್ಲಿ ಇದೇ ತರಣ ಅಂತ ಒಂದು ಘಟನೆ ಆಗಿದೆ, ಮತ್ತೆ ಒಂದು ಘಟನೆ ಆಗಿದೆ. ಅಲ್ಲೂ ಕೂಡ ಹಾಗೆ ಈಗ ಕ್ಲಾಸಸ್ಗಳಿಗೆ ಹೋಗ್ತಾ ಇರುವಂತ ಮಕ್ಕಳಲ್ಲಿ ಸೋಂಕು ಕಾಣಿಸ್ಕೊಳ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ನೀವು ಸ್ವಲ್ಪ ದಿನದ ಮುಂಚೆ ಗಮನಿಸಿದ್ರಿ, ತೆಲಂಗಾಣದಲ್ಲಿ ಹೀಗೆ ಆಗಿತ್ತು. ಈಗ ಆಂಧ್ರ ಪ್ರದೇಶದಲ್ಲೂ ಕೂಡ ಮೇಲಿಂದ ಮೇಲೆ ಬಹಳ ಎಡವಟ್ಟಾಗ್ತಾ ಇದೆ. ತೆಲಂಗಾಣದಲ್ಲಿ ಟ್ಯೂಷನ್ಗೆ ಹೋಗ್ತಾ ಇದ್ದಂತ ಮಕ್ಕಳಿಂದಾಗಿ ಬಹಳ ಜನರಿಗೆ ಸೋಂಕು ಹರಡಿದ್ದಂಥದನ್ನ ನಾವು ಗಮನಿಸ್ತಾ ಇದ್ವಿ. ಈಗ ಆಂಧ್ರ ಪ್ರದೇಶದಲ್ಲಿ ಕ್ಲಾಸಸ್ಗಳನ್ನ ಆರಂಭ ಮಾಡಲಾಗಿದೆ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ. ಅಲ್ಲೂ ಕೂಡ ಹಾಗೇನೆ ಮೇಲಿಂದ ಮೇಲೆ ಎಡವಟ್ಟಾಗ್ತಾ ಇದ್ದು ಬಹಳ ಮಂದಿ ವಿದ್ಯಾರ್ಥಿಗಳಿಗೆ ಸೋಂಕು ಕಾಣಿಸ್ಕೊಳ್ಬಹುದಾ ಅಂತ ಆತಂಕ ಇದೆ. ಶಾಲೆ ಆರಂಭಿಸಿದ್ದಕ್ಕಾಗಿ ಮಕ್ಕಳಿಗೆ ಈಗ ಕೊರೋನಾ ಒಕ್ಕರಿಸ್ತಾ ಇರುವಂತದ್ದು ಗೊತ್ತಾಗ್ತಾ ಇದೆ. ಇದನ್ನ ತಡೆ ಹಿಡಿಯೋದಕ್ಕೆ ಬಹಳ ಕಷ್ಟ ಆಗುತ್ತೆ. ಅದರಲ್ಲೂ ಮಕ್ಕಳು, ನಾವು ಮೊದಲೇ ಹೇಳಿದ ಮಾತು ಕೇಳಲ್ಲ, ಅಥವಾ ಅವ್ರಿಗೆ ಬಹಳ ಅನುಭವ ಕಮ್ಮಿ ಇರುತ್ತೆ, ತಿಳುವಳಿಕೆ ಕಮ್ಮಿ ಇರುತ್ತೆ. ಹೀಗಾಗಿ ಅವರನ್ನ ಕಂಟ್ರೋಲ್ ಮಾಡೋದಕ್ಕೆ ಬಹಳ ಕಷ್ಟ ಆಗ್ಬಿಡುತ್ತೆ ಕೆಲ ಮಕ್ಕಳನ್ನ. ಪ್ರಮುಖವಾಗಿ ಕೃಷ್ಣಾ ಜಿಲ್ಲೆಯಲ್ಲಿ ಮತ್ತೆ 4 ವಿದ್ಯಾರ್ಥಿಗಳಿಗೆ ಸೋಂಕು ತಗುಲಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆಂಧ್ರ ಪ್ರದೇಶದ ಕೃಷ್ಣಾ ಜಿಲ್ಲೆಯಲ್ಲಿ ಶಾಲೆಗಳಿಗೆ ಹೋಗ್ತಾ ಇದ್ದಂತ ಮಕ್ಕಳಲ್ಲಿ ಸೋಂಕು ಕಾಣಿಸ್ಕೊಳ್ತಾ ಇದೆ. ವಿದ್ಯಾರ್ಥಿಗಳಿಗೆ ಕೊರೋನಾ ಟೆಸ್ಟ್ ಮಾಡಿಸಿದಂತ ಸಂದರ್ಭದಲ್ಲಿ ಈ ವಿಚಾರ ಬಹಿರಂಗ ಆಗಿರೋದು ಗೊತ್ತಾಗ್ತಾ ಇದೆ. ಆಮೇಲೆ ಈ ಮಕ್ಕಳು ಇನ್ನೂ ಎಷ್ಟು ಮಂದಿಗೆ ಹಬ್ಬಿಸ್ಬಿಡ್ತಾರೆ ಅನ್ನುವಂತ ಆತಂಕ ಕೂಡ ಇದ್ದೇ ಇದೆ. ಆಮೇಲೆ ಶಾಲೆನ ಈಗ ಕಂಪ್ಲೀಟ್ ಆಗಿ ಸ್ಯಾನಿಟೈಸ್ ಮಾಡಿಸಿದ್ದಾರೆ ಶಿಕ್ಷಕರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬಟ್ ಅವರಿಂದ ಎಷ್ಟು ಮಂದಿಗೆ ಸೋಂಕು ಹರಡ್ಬಿಟ್ಟಿದೆಯೋ ಅನ್ನುವಂಥ ಭಯ ಇದೆ. ಹೀಗಾಗಿ ಇದೇ ಸ್ಥಿತಿ ನಮ್ಮ ರಾಜ್ಯದಲ್ಲೂ ಕೂಡ ಆಗಬಾರ್ದು ಅನ್ನುವಂಥದ್ದು ನಮ್ಮ ಕಳಕಳಿ. ಹಾಗಾಗಬಾರ್ದು ಅಂತಂದ್ರೆ ಸರ್ಕಾರ ಒಂದಲ್ಲ 2 ಬಾರಿ ಯೋಚನೆ ಮಾಡಬೇಕು. ಅಕಸ್ಮಾತ್ ಹಾಗೂ ಕೂಡ ಏನಾದ್ರು ಶಾಲೆಗಳನ್ನ ಆರಂಭ ಮಾಡ್ತೀವಿ ಅಂತ ಅಂದ್ರೆ ಬಹಳ ಮುಂಜಾಗ್ರತೆಯನ್ನ ತೆಗೆದುಕೊಳ್ಬೇಕಾಗುತ್ತೆ.